ಗೈಸ್, ಇವಾಗ ಮನೆ ಹುಡ್ಕೋಣ ಅಂತ ಬಂದ್ವಿ. ಇಲ್ಲೂ ಸಿಗ್ತಾ ಇಲ್ಲ ಮನೆ. ಹುಡುಕಿ ಹುಡುಕಿ ಸಾಕಾಗೋಯ್ತು. ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲೆಲ್ಲೂ ಚೆನ್ನಾಗಿಲ್ಲ ಅಷ್ಟು. ನೋಡೋಣ, ಇನ್ನೂ ಹುಡುಕ್ತಾ ಇದ್ದೀವಿ. ಮನೆ ಹುಡುಕಿ ಹುಡುಕಿ ಬೇಜಾರಾಗ್ಬಿಟ್ಟೈತೆ ಎಲ್ಲ ಕಡೆನೂ. ಅದಕ್ಕೆ ನನ್ನ ತಮ್ಮ ಇವಾಗ ಹೋಗ್ತಾನೆ ನೋಡ್ಕೊಂಬರೋಕ್ಕೆ. ಲೇಟ್ ಆಯ್ತು, ನಾನು ಮನೆಗೆ ಹೋಗ್ತೀನಿ. ಮನೆ ಹುಡುಕಿ ಹುಡುಕಿ ಸಾಕಾಗೋಯ್ತು, ಬಂದೆ ಇವಾಗ. ಬೆಂಗಳೂರಲ್ಲಿ ನಿಜವಾಗ್ಲೂ ಒಂದು ಸ್ವಂತ ಮನೆ ಇರಬೇಕು ಅಂತ ಇವಾಗ ಅನಿಸ್ತೈತೆ ನಿಜವಾಗ್ಲೂ. ಯಾಕಂದರೆ ಈ ಬಾಡಿಗೆ ಮನೇಲಿ ಎಷ್ಟು ಕಷ್ಟ ಅಂದರೆ, ಇವಾಗ ಯಾರೂ ಬರೋಂಗಿಲ್ಲ, ಹೋಗೋಂಗಿಲ್ಲ. ಮತ್ತು ನೀರು ಪ್ರಾಬ್ಲಮ್ಮು ಎಷ್ಟು ಅಂದರೆ ನಿಜವಾಗ್ಲೂ ಒಂದು ಓನರ್ ಕಿರಿಕಿರಿ ಅನ್ನೋದು ಎಷ್ಟು ತಲೆನೋವು ಗೊತ್ತಾ. ನಿಜ ಬಾಡಿಗೆ ಮನೆಯಲ್ಲಿ ಇರೋಕ್ಕಾಗಲ್ಲ. ಬೆಂಗಳೂರಲ್ಲಿ ಏನಂದರೆ ಒಂದು ಇರಬೇಕಂದ್ರೆ, ಬೆಂಗಳೂರಲ್ಲಿ ಇರಬೇಕಂದ್ರೆ ಒಂದು ಸ್ವಂತ ಮನೆ ಇದ್ದರೆ ನೆಮ್ಮದಿಯಾಗಿರ್ಬೋದು ನಿಜವಾಗ್ಲೂ. ಯಾಕಂದರೆ ಈ ಬಾಡಿಗೆ ಮನೆಯಲ್ಲಿ ಹೆಂಗೆ ಅಂದರೆ, ಇವಾಗ ಓನರ್ ಹೇಳ್ದಂಗೆ ನಾವು ಕೇಳ್ಕೊಂಡಿರಬೇಕು. ಆ ಥರ ನಾವು ಇಷ್ಟು ವರ್ಷ ಇದ್ವಿ ಅಂದರೆ, ಚಿಕ್ಕ ವಯಸ್ಸಿಂದನೂ ನಾವು ಹುಟ್ಟಿದ ಮೇಲೆ ಅನಿಸುತ್ತೆ ನಾವು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದಾಗ ಅಮ್ಮ ಮತ್ತು ಅಪ್ಪ ಇಬ್ಬರು ಅಲ್ಲೂ ಬಾಡಿಗೆನೇ ಫಸ್ಟ್ ಬಂದಿದ್ದು. ಬಾಡಿಗೆ ಇದ್ದಾಗ ಅಲ್ಲೂ ಚೆನ್ನಾಗಿತ್ತು, ಮನೆ ಎಲ್ಲ ಚೆನ್ನಾಗಿತ್ತು. ಓನರ್ ನಿಜವಾಗ್ಲೂ ಎಷ್ಟು ಒಳ್ಳೆಯವರು ಅಂದರೆ, ಓನರು ಸ್ವಂತ ನಮ್ಮ ಅಮ್ಮನ ಒಳ್ಳೆ ಮಗಳು ಥರ ನೋಡ್ಕೊಳ್ಳೋರಂತೆ. ಅವಾಗೆಲ್ಲ ಚೆನ್ನಾಗಿತ್ತು. ಅಲ್ಲಿ ಒನ್ ಟೈಮ್ ಎಷ್ಟು ವರ್ಷ ಇದ್ವಿ ಅಂದರೆ, ಸುಮಾರು ವರ್ಷ ಇದ್ವಿ ಅಂತ ಅಲ್ಲೇ. ನಾವು ಅಂದರೆ ಒಂದು ಬುದ್ಧಿ ಬರೋವರೆಗೂ, ನಾವು ಇನ್ನೂ ಹುಟ್ಟೋಕ್ಕಿಂತ ಮುಂಚೆ ಆ ಮನೆಗೆ ಬಂದಿದ್ದು. ಹುಟ್ಟಾದಮೇಲೆ ನಾವು ಬುದ್ಧಿ ಬರೋವರೆಗೂ ಅಲ್ಲೇ ಇದ್ವಿ. ಮತ್ತು ನೆಕ್ಸ್ಟು ಬೇರೆ ಮನೆಗೆ ಹೋದ್ವಿ. ಅಲ್ಲಿ ನೆಕ್ಸ್ಟ್ ಯಾವ ಮನೆಗೆ ಹೋಗಿದ್ದಂದರೆ, ನಾವು ಒಟ್ಟಿನಲ್ಲಿ ನಾವು ಒಂದೇ ಏರಿಯಾದಲ್ಲೇ ಅಲ್ಲಲ್ಲಿ ಆ ಥರನೇ ಮಾಡಿದ್ದು ಮನೆ. ಆ ಮನೆಗೆ ಹೋದಾಗ ನಮ್ಮ ಅಮ್ಮಂಗೆ ಯಾರೋ ಏನೋ ಮಾಡಿಸಿದ್ರು. ಸೊ ಹಂದಿಲಿ ಏನೋ ಮಾಡಿಸಿದ್ರು ನಮ್ಮ ಅಮ್ಮಂಗೆ. ಎಷ್ಟು ಕಷ್ಟ ಆಯಿತು ಅಂದರೆ, ಅಲ್ಲೂ ಮತ್ತೆ ಹೋಗಿ ಹಂದಿಲೇ ತೆಗೆಸ್ಕೊಂಬಂದಿದ್ದಾಯಿತು ನಮ್ಮ ಅಮ್ಮಂಗೆ. ಆ ಮನೆ ಆದಮೇಲೆ ಇನ್ನೊಂದು ಮನೆ ಆಯಿತು, ಮೂರನೇ ಮನೆ ಆದಮೇಲೆ 3, 4 ಮತ್ತು 5, 6, ಇದು 7ನೇ ಮನೆಗೆ ಬಂದಿರೋದು. ಮುಂಚೆ ಸಾಬ್ರು ಮನೆ, ಅಲ್ಲೂ ಅಷ್ಟೇ ಫುಲ್ಲು ಕಿರಿಕಿರಿ ಅಂದರೆ ಕಿರಿಕಿರಿ. ಎಲ್ಲಿ ಅಂದರೆ ಮೇಲ್ಗಡೆ ಇದ್ವಿ, ಸ್ವಲ್ಪ ಒಂದೇ ಏರಿಯಾದಲ್ಲೇ ಮೇಲ್ಗಡೆ ಇದ್ವಿ. ಅಜ್ಜಿ ಇದ್ರು, ಅವರು ಸಿಕ್ಕಾಪಟ್ಟೆ ಕಾಟ ಕೊಡೋರು. ಅಂದರೆ ಅಲ್ಲೂ ಅಷ್ಟೇ ಯಾರೂ ಬರೋಂಗಿಲ್ಲ, ಹೋಗಂಗಿಲ್ಲ, ಫುಲ್ಲು ಸ್ಟ್ರಿಕ್ಟ್ ಮಾಡ್ತಾಯಿದ್ರು. ನಮಗೇನಂದರೆ ಕೋಪ ಬಂದ್ಬಿಡ್ತು. ಇವಾಗ ನಾವು ಬಾಡಿಗೆ ಕಟ್ತೀವಿ, ಯಾರು ಬರೋಂಗಿಲ್ಲ ಹೋಗೋಂಗಿಲ್ಲ ಅಂದರೆ ಒಂದು ಏನೋ ಅದಕ್ಕೆ ಜಗಳ ಆಯಿತು. ಅಲ್ಲಿ ಮನೆ ಖಾಲಿ ಮಾಡಿದ್ವಿ. ಮತ್ತು ನೆಕ್ಸ್ಟು ಬಂದ್ವಿ. ಅಲ್ಲೂ ಒಳ್ಳೆಯವರು ಇದ್ದರು ಓನರು. ಅಲ್ಲೂ ಒಂದು 2 ವರ್ಷ 3 ವರ್ಷನೂ ಇದ್ವಿ, ಚೆನ್ನಾಗಿತ್ತು ಅಲ್ಲೂ. ಮತ್ತು ಇನ್ನೊಂದು ಮನೆಗೆ ಹೋದ್ವಿ, ಅಲ್ಲೂ ಚೆನ್ನಾಗಿತ್ತು. ಎಲ್ಲ ಕಡೆನೂ ಚೆನ್ನಾಗಿತ್ತು ನಮಗೆ. ಆದರೆ ಓನರ್ ಹತ್ರ ಎಲ್ಲರ ಹತ್ರನೂ ಚೆನ್ನಾಗಿದ್ವಿ, ಯಾರ ಹತ್ರನೂ ಜಗಳ ಮಾಡ್ಕೊಂಡಿಲ್ಲ, ಎಲ್ಲ ಚೆನ್ನಾಗಿದ್ವಿ. ಏನಂದರೆ ಇವಾಗ ಮನೆ ಬೆಂಗಳೂರಲ್ಲಿ ನಮ್ಮದು ಅಂತ ಒಂದು ಸ್ವಂತ ಮನೆ ಇದ್ದರೆ ನಿಜವಾಗ್ಲೂ ಹೆಂಗಿರ್ಬೋದು ಗೊತ್ತಾ. ಇವಾಗ ಅನಿಸುತ್ತೆ ನಿಜ. ನನಗೆ ಒಂದೊಂದು ಸಲ ಎಲ್ಲ ಯೋಚನೆ ಮಾಡಿದಾಗ ನನಗೆ ಅಳು ಬರುತ್ತೆ. ನನಗೆ ಏನು ಮಾಡೋದು ಇವಾಗ. ಓನರ್ಗಳೆಲ್ಲ ಹೆಂಗಿರ್ತಾರೆ ಗೊತ್ತಾ. ಮನೆ ಇವತ್ತು ನಿಜವಾಗ್ಲೂ ಹುಡ್ಕಕ್ಕೆ ಹೋಗಿದ್ದೆ, ಎಷ್ಟು ಕಷ್ಟ ಆಯಿತು ಅಂದರೆ, ನನಗೆ ಎಷ್ಟು ಬೇಜಾರಾಗೋಯ್ತು ಗೊತ್ತಾ. ಮನೆ ಹುಡ್ಕೋದೇ ಬೇಜಾರಾಗೋಗ್ಬಿಟ್ಟೈತೆ. ಅಲ್ಲಿ ಈ ರೋಡು ಆ ರೋಡು ಎಷ್ಟು ಕೇಳ್ಕೊಂಬಂದ್ವಿ. ಎಷ್ಟು ಅಂದರೆ ಬಾಡಿಗೆ ಎಲ್ಲ 10,000, 12,000 ಮತ್ತು 20,000, 30,000 ಆ ಥರ ಹೇಳ್ತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ನಮಗಂತೂ ನಿಜವಾಗ್ಲೂ. ಸೊ ಅದಕ್ಕೆ ಏನು ಅಷ್ಟೇ ಗೈಸ್, ಇಷ್ಟು ಪ್ರಾಬ್ಲಮ್ಮು ನಿಜವಾಗ್ಲೂ. ಏನು ಮಾಡೋದು ಏನು ನನಗಂತೂ ಒಂದೂ ಗೊತ್ತಾಗ್ತಾಯಿಲ್ಲ. ನಮ್ಮಪ್ಪ ಹೇಳ್ತಾರೆ ಮನೆ ನೋಡ್ರಿ ಅಂತ. ಇವಾಗ ಯಾರು, ಅವನು ನನ್ನ ತಮ್ಮನೂ ನೋಡಲ್ಲ, ನಾವಮ್ಮ ಅಂತೂ ಹೋಗಲ್ಲ, ನಾನೇ ಹೋಗಬೇಕು ಎಲ್ಲಿ ಅಂದ್ರೂ. ಅವ್ನು ಕೆಲ್ಸಕ್ಕೆ ಹೋಗ್ತಾನೆ ನನ್ನ ತಮ್ಮ. ನಮ್ಮಪ್ಪ ಊರಲ್ಲವ್ರೆ. ಇವಾಗ ಯಾರು ನೋಡ್ತಾರೆ, ನಮ್ಮಮ್ಮ ಹುಷಾರಿಲ್ಲ, ನಾನೇ ಹೋಗಬೇಕು.
ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಜವಾಗ್ಲೂ ಈ ಲೈಫೇ ಬೇಡ ಅನಿಸ್ಬಿಡುತ್ತೆ ನನಗಂತೂ. ಮನೆ ಒಂದು ಸಿಕ್ಬಿಟ್ಟು ಖಾಲಿ ಮಾಡಿದ್ರೆ ಸಾಕಾಗ್ಬಿಟ್ಟೈತಿ ಇವಾಗ. ಏನೋ ಗೈಸ್ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬಂದರು ಇಲ್ಲಿ ಇರೋರು ಓನರು, ಖಾಲಿ ಮಾಡಬೇಕು, ಜಾಸ್ತಿ ಜನ ಹೋಗ್ತಾರೆ ಬರ್ತಾರೆ ಅಂದರು. ಸರಿ, ಅದಕ್ಕೆ ನಮ್ಮಪ್ಪ ಹೇಳಿದ್ರು 3 ತಿಂಗಳು ಟೈಮ್ ಕೊಡಿ ಅಂತ. 2 ತಿಂಗಳು ಆಗಿದೆ, ಇದೊಂದು ಮಂತ್ ಇದೆ. ಈ ಮಂತಲ್ಲಿ ನಾವು ಹುಡುಕ್ತೀವಿ. ಹೆಂಗೆ ಅಂದರೆ ಈ ಮನೆಗೆ ನಾವು ಕೊಟ್ಟಿದ್ದು ಫಸ್ಟು 7,000. ಇವಾಗ 1 ವರ್ಷದ ಮೇಲೆ ಜಾಸ್ತಿ ಮಾಡಿದರು, 1,000 ರೂಪಾಯಿನ. ನಾವು ಬೇರೆ ಕಡೆ ಎಲ್ಲ ನೋಡಿದ್ದೀವಿ ಗೈಸ್, 500 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಹೇಳ್ತಾರೆ ವರ್ಷಕ್ಕೆ. ಆದರೆ ಇಲ್ಲಿ 1,000 ರೂಪಾಯಿ ಎಕ್ಸ್ಟ್ರಾ ಒಂದೇ ಸಲ ಏರಿಸ್ಬಿಟ್ಟವೆ. 8,000 ಆಯಿತು. ಇವಾಗ ಹೋದ ತಿಂಗಳು ಹೇಳಿದ್ರು 9,000 ಕೊಡಬೇಕಂತೆ. ನಾನು ಈ ಮನೆ ಫುಲ್ಲು ವೀಡಿಯೋ ಮಾಡಿಲ್ಲ, ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಇವಾಗ ಖಾಲಿ ಮಾಡ್ತೀವಿ, ಇದೇನು ನನ್ನ ಸ್ವಂತ ಮನೆಯೂ ಅಲ್ಲ. ಇಲ್ಲಿರೋ ಏನೋ ನನಗಂತೂ ಹೇಳೋಕ್ಕೆ ಬೇಜಾರಾಗುತ್ತೆ, ಇರೋಕ್ಕೂ ಅಷ್ಟು ಬೇಜಾರಾಗ್ತೈತೆ. ಅವ್ರು ಖಾಲಿ ಮಾಡಿ ಅಂತ ಹೇಳ್ದಾಗಿಂದನೂ ನನಗೆ ನಿಜವಾಗ್ಲೂ ಇಲ್ಲಿರೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತೈತೆ. ಏನೂ ಮಾಡೋಕ್ಕಾಗಲ್ಲ ಅಷ್ಟೇ ಗೈಸ್, ಎಲ್ಲ ಕಷ್ಟ ಅನುಭವಿಸ್ಬೇಕು. ಕಷ್ಟ ದೇವರು ಯಾಕೆ ಈ ಥರ ಮಾಡ್ತಾನೋ ಏನೋ ಗೊತ್ತಿಲ್ಲ ನಮಗಂತೂ. ನಮ್ಮದು ಅಂತ ಒಂದು ಸ್ವಂತ ಮನೆ ಇದ್ದಿದ್ರೆ ನಿಜವಾಗ್ಲೂ ನಾವು ಯಾರು ಬಾಡಿಗೆ ಮನೆಗೆ ಹೋಗಿ ಈ ಥರ ಅನಿಸ್ಕೊಳ್ಳೋದಾಗಲಿ ಏನೇ ಆಗಲಿ ಇರ್ತಾ ಇರಲಿಲ್ಲ. ಒಂದ್ಸಲ ಎಲ್ಲ ಯೋಚನೆ ಮಾಡ್ತೀನಿ, ಎಷ್ಟು ಬೇಜಾರಾಗುತ್ತೆ ಅಂದರೆ. ಅಪ್ಪ ಅಮ್ಮನೂ ಯೋಚನೆ ಮಾಡ್ತಾರೆ, ನಾವು ಒಂದು ಸ್ವಂತ ಮನೆ ಸೈಟ್ ತೊಗೊಂಡು ಎಲ್ಲಾದರೂ ಕಟ್ಟಬೇಕಿತ್ತು ಅಂತ. ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ 2 ಇಲ್ಲಾಂದರೆ 3 ಜನ, ಅದ್ರ ಮೇಲೆ ಜಾಸ್ತಿ ಜನ ಇದ್ದರೆ ಮನೆ ಕೊಡೋಲ್ಲ, ಏನಂತ ಗೊತ್ತಿಲ್ಲ. ಇಲ್ಲಿರೋರು ಹೆಂಗೆ ಅಂದರೆ ಚೆನ್ನಾಗೇ ಇದ್ದರು, ಚೆನ್ನಾಗೇ ಮಾತಾಡ್ತಾಯಿದ್ರು. ಅದೇನಾಯಿತೋ ಏನೋ ಗೊತ್ತಿಲ್ಲ. ಒಬ್ಬ ನನ್ನ ತಮ್ಮನ ಫ್ರೆಂಡ್ ಬರ್ತಿದ್ದ, ಅಂದರೆ ತಲೆ ಅಂತ, ಅವನ ಹೆಸರು ಕಿರಣ. ಅವನು ಬರ್ತಿದ್ದ, ಅವ್ನು ಬರೋದಕ್ಕೇ ಏನಕ್ಕೆ ಬರ್ತೀಯಾ, ಏನಕ್ಕೆ ಬರೋದು ಏನೋ ಕೇಳ್ತಾರೆ. ನಮಗೂ ಬೇಜಾರಾಗೋಯಿತು. ನಾವೇ ಫಸ್ಟು ಇವ್ರು ಹೇಳೋಕ್ಕಿಂತ ಮುಂಚೆ ನಾವು ಬೇಗ ಖಾಲಿ ಹೇಳೋಣ ಇವ್ರಿಗೆ ಅಂತ ಅಂದ್ಕೊಂಡಿದ್ದೆ. ಖಾಲಿ ಮಾಡ್ತೀವಿ, ಹಿಂಗೆ ಟೈಮ್ ಬೇಕು ಅಂತ ಇವರೇ ಹೇಳಿದ್ರು ಅದಕ್ಕಿಂತ ಮುಂಚೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಸರಿ ಇವರೇ ಹೇಳೋರು ಅಂತ ಅಂದ್ಬಿಟ್ಟು ನಾವು ಹುಡುಕ್ತಾ ಇದ್ದೀವಿ ಮನೆ. ಇವಾಗ ಟೈಮ್ ಆಯಿತು ಅಂತ ಬಂದುಬಿಟ್ಟೆ, ಆಗಲೇ ಟೈಮ್ ಆಗಿತ್ತು. ಸೊ ಅದಕ್ಕೆ ಇವಾಗ ಸಂಜೆ ಆಯ್ತಲ್ಲ ಬೇಡ ಅಂತ ಅಮ್ಮ ಹೇಳಿದ್ರು. ಮತ್ತು ನಾಳೆ ಹೋಗಬೇಕು, ನಾಳೆ ಕಾಲೇಜಿಂದ ಬಂದು ಮತ್ತೆ ಮನೆ ಹುಡುಕೋ ಕೆಲಸನೇ ನಂದು. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾಯಿಲ್ಲ, ತಲೆಯೇ ಓಡ್ತಾಯಿಲ್ಲ ವಯಸ್ಸು. ನಿಜವಾಗ್ಲೂ ಒಂದು ಕಡೆ ಬೇಜಾರಾಗ್ತೈತೆ. ಅಂದರೆ ನನಗೆ ಯಾವ ಮನೆ ತುಂಬ ಇಷ್ಟ ಆಗ್ತೈತೆ ಅಂದರೆ, ನಾವು ಇಷ್ಟು ಇರೋ ಮನೇಲಿ ನಾವು ಚಿಕ್ಕ ವಯಸ್ಸಿನ ಹುಟ್ಟಿದ್ವಲ್ಲ, ಆ ಮನೇಲಿ ಈ ಮನೇಲಿ ನಮ್ಗೆ ಯಾವುದೇ ರೀತಿ ಏನು ಅನಿಸಲ್ಲ. ಅಂದರೆ ನೆಗೆಟಿವ್ ಆಗಿ ಆ ಥರ ಬೇರೆ ಮನೇಲೆಲ್ಲ ಅನಿಸೈತೆ, ಅಂದರೆ ನೆಗೆಟಿವ್ ಆಗಿ ಏನೇನೋ ಒಂಥರ ಭಯ ಆ ಥರ ಆಗೋದು ಆ ಥರ ಎಲ್ಲ. ಈ ಮನೇಲಿ ಆ ಥರ ಅನಿಸಿಲ್ಲ, ಚೆನ್ನಾಗಿದ್ದೀವಿ ಅಂದರೆ ಈ ಮನೇಲಿ. ಯಾಕಂದರೆ ವೀಡಿಯೋ ಮಾಡಿಲ್ಲ ನಾನು, ಸೊ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನಾನೇನಂದರೆ ಡೈಲಿ ವ್ಲಾಗ್ ಅಂತ ಆಗ್ತಿದ್ದೆ, ಸೊ ನಾನು ಡೈಲಿ ವ್ಲಾಗ್ ಮಾಡ್ತಾಯಿಲ್ಲ ಸ್ವಲ್ಪ ದಿನದಿಂದ. ಸೊ ಅದಕ್ಕೇ ನಮಗೇನೇ ಆದರೂ ಪ್ರಾಬ್ಲಮ್ಮು, ಇವಾಗ ಸ್ವಲ್ಪ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೇನೋ ಅನ್ನೋ ಥರ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಏನಪ್ಪ ಹಿಂಗೆ ಹೇಳ್ಕೊತಾವಳೆ ಇವಳು ಅಂತೆಲ್ಲ ಏನೂ ಅಂದ್ಕೋಬೇಡಿ ಪ್ಲೀಸ್. ಎಲ್ಲರಿಗೂ ಕಷ್ಟ ಇದ್ದಿದ್ದೆ, ಅವ್ರವ್ರ ಮನೇಲಿ ಇದೆಲ್ಲ ಹೇಳ್ಕೊಬೇಕಾ ಅಂತ ಏನು ಅಂದ್ಕೋಬೇಡಿ. ನನಗೆ ಅನಿಸ್ತು ಹೇಳ್ಕೊಬೇಕಂತ, ಅದಕ್ಕೆ ಹೇಳ್ಕೊತಾ ಇದ್ದೀನಿ. ಇಷ್ಟೇ ಗೈಸ್. ಇನ್ನು ನಾಳೆನೂ ಮತ್ತೆ ಮನೆ ಹುಡುಕಬೇಕು, ನೋಡೋಣ. ಅಷ್ಟು ದೊಡ್ಡ ಯೂಟ್ಯೂಬರ್ ಅಂತೂ ಅಲ್ಲ ನಾನು, ಅಷ್ಟು ದೊಡ್ಡ ಮಟ್ಟಿಗೆ ಇನ್ನೂ ಬೆಳೆದಿಲ್ಲ, ಇನ್ನೂ ಆಗ್ತಿದೆ ತಕ್ಕ ಮಟ್ಟಿಗೆ ನನ್ನ ಹತ್ರ ಏನಿಲ್ಲ ಒಟ್ಟಿನಲ್ಲಿ. ಓಕೆ, ಅಷ್ಟಕ್ಕೂ ಅಂತಲೂ ಏನಿಲ್ಲ, ನಾರ್ಮಲ್. ಓಕೆ, ದೇವರಿದ್ದಾರೆ, ನೋಡೋಣ
ಆ ಟೈಮ್ ನನಗೆ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೂ ಟೈಮ್ ಬರಬೇಕು, ತಾಳ್ಮೆ ಇರಬೇಕು, ಕಾಯಬೇಕು ಅಷ್ಟೇ. ಇಷ್ಟೇ ಗೈಸ್ ನನ್ನ ಹುಟ್ಟು ವಿಡಿಯೋ. ಅಂದರೆ ಇವ್ರ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದೇ ಟೆನ್ಷನ್ ಆಗಿದೆ. ಇನ್ನೇನು ಇಲ್ಲ ಗೈಸ್, ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲರೂ ಯೋಚನೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ, ನಾನು ಒಬ್ಬಳೇ ಅಲ್ಲ. ಇಷ್ಟೇ ಗೈಸ್, ನನ್ನ ಏನು ಮಾತಾಡೋದು ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಡೈಲಿ ಮನೆ ಹುಡ್ಕೋದೇ ಬೇಜಾರು. ಇವಾಗೂ ಬಂದು ಹೇಳಿದ್ರು ಅವರು, ಅಕ್ಕ ನೀವು ಮನೆ ಹುಡುಕಿದ್ರೆ ಅಡ್ವಾನ್ಸ್ಗೆ ನಾವು ಬೇರೆಯವ್ರಿಗೆ ಹೇಳ್ತೀವಿ, ಇಬ್ಬರು ಬರ್ತಾರೆ ಅಂತ. ಏನು ಗೊತ್ತಾ ಗೈಸ್, ಇವ್ರು ಫಸ್ಟ್ ಏನಂತ ಹೇಳಿದರು ಓನರು, ಇಲ್ಲ ನಾವು ಇದು ಫುಲ್ಲು ಬಿಲ್ಡಿಂಗ್ಗೆ ಎಲ್ಲ ಪೇಂಟ್ ಹೊಡಿಸ್ಬೇಕು. ಇವಾಗ ಆ ಎದುರುಗಡೆ ಮನೆಯವರೆಲ್ಲ ಹೊಡಿಸಿದ್ದಾರೆ, ಸೊ ನಾವು ಫುಲ್ಲೆಲ್ಲ ಹೊಡಿಸ್ಬೇಕು ಪೇಂಟಿಂಗ್ ಅಂತಂದರು. ಆಮೇಲೆ ಇಲ್ಲಿ ಯಾರೋ ಬರ್ತಾರೆ, ನಮ್ಮ ಮಿಸ್ಸಸ್ ಅವ್ರ ತಮ್ಮ ಏನೋ ಹೇಳಿದ್ರು ಅವಾಗ ಒಂದ್ಸಲ ಹೇಳಿದ್ರು. ಆಮೇಲೆ ಸುಮ್ಮನೆ ಆದರು. ಮತ್ತು ಇವಾಗ ಮೊನ್ನೆ ರೀಸೆಂಟಾಗಿ ಕೇಳಿದಾಗ ಪೇಂಟ್ ಹೊಡಿಸ್ಬೇಕಂತ ಅದನ್ನು ಹೇಳಿದರು. ನೋಡಿದ್ರೆ ಇಲ್ಲಿ ಬರ್ತಾರೆ ಯಾರೋ ಏನೋ ಅಂತ ಹೇಳಿದ್ರು ಅಷ್ಟೆ. ಇದೇ ಬೇರೆಯವ್ರು ಬರ್ತಾರೆ ಅಂತ ಏನು ಹೇಳಿಲ್ಲ ನಮ್ಮ ಹತ್ರ. ಇರೋದನ್ನೇ ಹೇಳ್ಬೇಕಲ್ವ ಗೈಸ್, ಇವರು ಏನಂತಕ್ಕೆ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಅವಾಗ ಒಂಥರ ಹೇಳೋದು, ಇವಾಗ ಒಂಥರ ಹೇಳೋದು, ಏನಂತಕ್ಕೆ ಇರೋದನ್ನು ನೀವು ಜಾಸ್ತಿ ಜನ ಬರ್ತಾರೆ ನಿಮ್ಮ ಮನೆಗೆ ಖಾಲಿ ಮಾಡಿ ಅಂದರೆ ಅಷ್ಟೇ ಮುಗೀತು. ಅದರಲ್ಲಿ ಏನು ಅಲ್ಲೊಂದು ಆ ಥರ ಒಂದು ಹೇಳೋದು, ಈ ಥರ ಒಂದು ಶುಗರ್ ಕೋಟಿಂಗ್ ಮಾಡ್ತಿದ್ದು ಜಾಸ್ತಿ ಅವರು. ಏನೋ ಬೇಜಾರು ಅಂದರೆ ಬೇಜಾರು. ಇಷ್ಟೇ ಗೈಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾರೆ ಗೈಸ್. ಏನು ಹೇಳೋದೋ ಏನೋ ಬೇಜಾರಾಗ್ತೈತೆ. ಆದರೆ ನಾವು ಕಷ್ಟ ನಮಗೆ ಬರ್ದಲೆ ಇನ್ನು ಯಾರಿಗೆ ಬರುತ್ತೆ ಹೇಳಿ ಅಂದ್ಕೊಂಡು ನಾವೇ ಸ್ವಲ್ಪ ಪಾಸಿಟಿವಾಗಿ ಯೋಚನೆ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಅಂದರೆ ಇವ್ರು ಹೇಳೋ ಒಂದು ರೀತಿಲಿ ನಮಗೆ ಒಳ್ಳೆಯದೇ ಆಗುತ್ತೆ. ಖಾಲಿ ಮಾಡಬೇಕು ಅಂತಲೇ ದೇವರು ಒಂದು ಯಾವುದೋ ಸೂಚನೆ ಕೊಡ್ತಾ ಇರ್ಬೋದೇನೋ ಗೊತ್ತಿಲ್ಲ. ಸ್ವಲ್ಪ ಅಂದರೆ ನಮ್ಮ ಅಮ್ಮಂಗೆ ಇತ್ತೀಚೆಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗೋಯಿತು, ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗೋಯಿತು. ಅವ್ರು ಏನಾಗ್ತಾರಂತಲೇ ನಮಗೆ ಗೊತ್ತಿರಲಿಲ್ಲ, ಆ ಥರ ಹುಷಾರಿಲ್ದಂಗೆ ಆಯಿತು. ಸೊ ಅದಕ್ಕೆ ನೋಡೋಣ, ದೇವರು ಈ ಥರದ್ರಲ್ಲಾದರೂ ನಮಗೆ ಏನಾದರೂ ದಾರಿ ತೋರಿಸ್ಬೋದು ಅಂತ ನೋಡೋಣ. ಮನೆ ಚೇಂಜ್ ಮಾಡೋಣ, ಆವಾಗಾದರೂ ಏನಾದರೂ ಆಗುತ್ತೇನೋ ಗೊತ್ತಾಗುತ್ತೆ ಏನೇನಂತ. ಇಷ್ಟೇ ಗೈಸ್. ಆದರೆ ನಾವು ಬಂದಾಗಿಂದ ಈ ಮನೇಲಿ ಏನೂ ಆ ಥರ ನಮ್ಗೆ ಅನಿಸಿಲ್ಲ. ಆದರೆ ಸ್ವಲ್ಪ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಅಂದರೆ ಅಮ್ಮಂಗೆ ಹುಷಾರಿಲ್ದಂಗೆ ಆಗ್ತದೆ, ಜಾಸ್ತಿ ನೋವು ಅಂತಿದ್ದಾರೆ. ಈ ಮನೆ ಕಾರಣ ಅಂತ ಏನು ಅಂತ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಏನು ಅಂತಲೂ. ಏನೋ ಒಳ್ಳೆಯದಾಗಲಿ, ಬರೋರಿಗೂ ಒಳ್ಳೆಯದಾಗಲಿ, ನಾವು ಹೋದ್ಮೇಲೆ ಅವ್ರಿಗೆ ಬರೋರಿಗೂ ಒಳ್ಳೆಯದಾಗಲಿ ಅಷ್ಟೇ. ಅವ್ರ ಹತ್ರನೂ ಚೆನ್ನಾಗಿರಲಿ ಓನರು. ಏನೋ ಓನರ್ ಕತೆಗಳು ಇದೇನೇನೋ ಅಪ್ಪ. ನಾವು ಸ್ವಂತ ಮನೆ ಇದ್ದು ನಮಗೇನಾದರೂ ಮನೆ ಇದ್ದರೆ ನಾನಂತೂ ನಿಜವಾಗ್ಲೂ ಈ ಥರ ಅಂತೂ ಮಾಡಲ್ಲ. ನಾನು ಬಾಡಿಗೆ ಇರೋದು, ನಮ್ಮದು ಅಂತ ಒಂದು ಮನೆ ಆದರೆ ಫುಲ್ಲು ಖುಷಿ ನನಗೆ. ಮಾಡೋಣ, ಅದಕ್ಕೂ ಟೈಮ್ ಬರುತ್ತೆ. ಓಕೆ, ಇಷ್ಟೇ ನನ್ನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗೈಸ್.